ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷತೆ ಏನು ಅಂದರೆ, ನಾನು ನಮ್ಮ ಅಣ್ಣನ ಮನೆಗೆ ಬಂದಿನಿ ರೀ. ಅಮ್ಮ ಒಬ್ಬರೇ ಇದ್ದರು, ಅಣ್ಣ ಅತ್ತಿಗೆ ಊರಿಗೆ ಹೋಗಿದ್ದರು. ಸೊ ಅಣ್ಣನ ಮನೆಗೆ ಬಂದೀನಿ. ಅಮ್ಮ ಉಪ್ಪುಗಾಯಿ ಮೆಣಸಿನ್ಕಾಯಿ ಮಾಡಿ ಒಣಗಾಕಿದ್ರು. ಇದು ಅಣ್ಣನ ಮನೆಗಿನ ಸೋಫಾ ನೋಡಿರಿ, ಇದನ್ನೇ ತೋರ್ಸಕ್ಕಂತೇಳಿ. ಏನಂದ್ರೆ ಇದು ಒಂದು ಕಟ್ಟಿ ಅದ ರೀ. ಇದಕ್ಕೆ ಅಣ್ಣ ಈ ಥರ ಚಲೋ ಕಟ್ಟಿಗೆ ಶೀಟ್ಸ್ ಹಾಕಿ, ಆಮೇಲೆ ಆರ್ಟಿಫಿಷಿಯಲ್ ಹುಲ್ಲು ಹಚ್ಚಿ, ಗಿಡಗಳು ಹಚ್ಚಿ ಭಾಳ ಬ್ಯೂಟಿಫುಲ್ ಮಾಡ್ಯಾನ ರೀ. ಎಷ್ಟೋ ಜನ ಬಂದು ನೋಡ್ಕೊಂಡು ಹೋಗ್ಯಾರ. ಆ ಥರ ಮಾಡ್ಯಾನ ರೀ. ಹಾಲ್ನಾಗ ಅಂದ್ರೆ ಅಷ್ಟು ಸಖತ್ ಕಾಣಿಸ್ತದೆ ರೀ. 1,00,000 ಕೊಟ್ಟು 60,000 ಕೊಟ್ಟು ತಂದು ಮ್ಯಾಲೆ ಕಾಲು ಇಡಬೇಡ್ರಿ ಅನ್ನೋದು, ಮ್ಯಾಲೆ ಕವರ್ ಹಾಕಿದ್ರೆ ಉಚ್ಕೊಂಡು ಬೀಳೋದು, ಎಗರಾಡಬೇಡ್ರಿ ಅನ್ನೋದು ಎದಕ್ರಿ ಬೇಕು. ಈ ಥರ ಮಾಡಿಸಿದ್ರೆ ಭಾಳ ಲೈಫ್ ಲಾಂಗ್ ಬರ್ತದೆ ಅಂತೇಳಿ ರೀ. ಅಮ್ಮ ಪೂಜೆ ಮಾಡ್ಕೊಕತ್ತಿದ್ದು ರೀ. ನಾನು ಸುಮ್ಮನೆ ಕೂತು ಏನು ಮಾಡಲಿ ಅಂತೇಳಿ ಏನು ಮಾಡಿದೆ ರೀ, ದಿನ ಸಾಂಬಾರು ಉಂಡು ಸಾಕಾಗಿದೆ ಅಂತೇಳಿ ಹಸಿ ಹುಳಿ ಮಾಡಕ್ಕೆ ತಿಂತೆ ರೀ. ಹಸಿ ಹುಳಿ ಮಾಡ್ಬೇಕಾದ್ರೆ ನೋಡಿರಿ, ಸಪ್ಪನ ಶೇಂಗದ ಪುಡಿ ಬೇಕು ರೀ. ಒಬ್ಬರೊಬ್ಬರು ಇದನ್ನು ಎಳ್ಳು ಪುಡಿಲಿಂತೂ ಮಾಡ್ತಾರೆ, ಆದರೆ ನಾನು ಶೇಂಗಾ ಪುಡಿಲಿಂತ ಮಾಡ್ತೀನಿ ರೀ. ನೀವು ಬೇಕಿದ್ರೆ ಎಳ್ಳು ಪುಡಿಲಿಂತೂ ಮಾಡಬಹುದು. ಆಮೇಲೆ ಏನಂದರೆ, ನಾವು ಎಷ್ಟು ಜನ ಇದ್ದೀವಿ ಅದ್ರ ಮೇಲೆ ಅಂದಾಜು ಮೇಲೆ ನಾವು ಒಂದಿಷ್ಟು ಶೇಂಗದ ಪುಡಿ ತೊಗೋಬೇಕು ರೀ. ನಾವು 4 ಜನ ಇದ್ದೀವಿ ರೀ. ಒಂದು 5 ಸ್ಪೂನ್ ತೊಗೊಂಡಿನಿ ಅಂತೇಳಿ ರೀ ಶೇಂಗದ ಪುಡಿ ತೊಗೊಂಡು, ಅದರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಖಾರ ಪುಡಿ, ಆಮೇಲೆ ಏನಪ್ಪ ಅಂತಂದರೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಬೇಕು ರೀ. ಆಮೇಲೆ ಅದ್ರೊಳಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬೇಕು ರೀ. ಆಮೇಲೆ ಹಸಿ ಹುಳಿಗೆ ಮೇನ್ ಏನಂತಂದರೆ ಹುಣಸೆಹಣ್ಣು ಬೆಲ್ಲ ಕಂಪಲ್ಸರಿ ಬೇಕು ರೀ. ಹುಣಸೆಹಣ್ಣು ಆ ಕಡೆ ನೆನೆ ಇಟ್ಟಿದ್ದೆ ರೀ. ಆಮೇಲೆ ಬೆಳ್ಳುಳ್ಳಿ ಹಾಕಿ ಒಂದು ಸ್ವಲ್ಪ ಬೆಲ್ಲ ಹಾಕೀನಿ ರೀ. ನೋಡಿರಿ, ಭಾಳ ಸ್ವೀಟ್ ತಿನ್ನಂಗಿಲ್ಲ ಅಂದ್ರೆ ಒಂದು ಸ್ವಲ್ಪ ಬೆಲ್ಲ ಹಾಕೋರಿ, ಅದ್ರ ಟೇಸ್ಟೇ ಬೇರೆ ಇರ್ತದೆ ಅಂತೇಳಿ ರೀ. ಆಮೇಲೆ ಸ್ವಲ್ಪ ಜಾಸ್ತಿ ಸ್ವೀಟ್ ತಿನ್ನೋರು ಒಂದು ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕೋಬೋದು ರೀ. ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡೆ ರೀ. ಆಮೇಲೆ ಹುಣಸೆಹಣ್ಣು ನೆನೆ ಇಟ್ಟಿದ್ದೆಲ್ಲ ಅದ್ರದ್ದು ರಸ ಹಾಕಿನಿ ಅಂತೇಳಿ ರೀ. ಹುಣಸೆಹಣ್ಣಿನ ರಸ ಹಾಕ್ಕೊಂಡೆ. ಅದನ್ನು ಅಷ್ಟೇ ರೀ, ಹುಳಿ ಜಾಸ್ತಿ ತಿನ್ನೋರು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನಡೀತದೆ, ಇಲ್ಲಾಂದರೆ ಕರೆಕ್ಟಾಗಿ ಹಾಕೋಬಹುದು ರೀ. ಅದನ್ನು ಆಮೇಲೆ ಟೇಸ್ಟ್ ನೋಡಿನೂ ನೀವು ಹುಳಿಯನ್ನು ಹಾಕೋಬೋದು. ಈ ಥರ ಪೇಸ್ಟ್ ಆಯ್ತು ರೀ. ಇದಕ್ಕೆ ನಾ ಏನು ಮಾಡಿದೆ ರೀ, ಒಂದು 1.5 ಗ್ಲಾಸ್ಲಿಂದ 2 ಗ್ಲಾಸ್ ತನಕ ನೀರು ಹಾಕಿದೆ ರೀ. ನೀರು ಹಾಕಿದ್ಮೇಲೆ ಇಷ್ಟು ತೆಳುವಾಗಿ ಇದು ಮತ್ತೆ ಇನ್ನೊಂದು ಸರಿ ಮಿಕ್ಸರ್ನಾಗ ಹಾಕ್ಕೊಂಡೆ ಅಂತೇಳಿ ರೀ. ಇಷ್ಟು ಲಿಕ್ವಿಡ್ ಫಾರ್ಮ್ನಾಗ ಇರಬೇಕು ರೀ. ಇದಕ್ಕೆ ಏನು ಮಾಡಬೇಕು ಅಂತಂದರೆ, ಇದನ್ನು ಮೇನ್ ಪ್ರೊಸೆಸ್ ಇನ್ನೊಂದು ಏನು ಉಳಿದದಂದರೆ ಒಗ್ಗರಣೆ ಹಾಕೋದ್ರಿ. ಒಗ್ಗರಣೆ ಹೆಂಗೆ ಹಾಕೋಬೇಕು ಅಂತಂದರೆ, ಉಳ್ಳಾಗಡ್ಡಿ ರೀ. ನಾವು ಜಾಸ್ತಿ ಹಸಿ ಹುಳಿ ಮಾಡಿದರೆ ಒಂದು ಸ್ವಲ್ಪ ದೊಡ್ಡ ಉಳ್ಳಾಗಡ್ಡಿ ತೊಗೋಬೇಕು ರೀ. ಸ್ವಲ್ಪ ಮಾಡಿದ್ವಿ ಅಂದರೆ ಸಣ್ಣ ಉಳ್ಳಾಗಡ್ಡಿ ತೊಗೋಬೇಕು ರೀ. ಇದನ್ನು ಏನು ಮಾಡಬೇಕಂದ್ರೆ, ಸಣ್ಣದಾಗಿ ಸಣ್ಣ ಪೀಸಸ್ ಮಾಡಿ ಹೆಚ್ಚಿಡ್ಕೋಬೇಕು ರೀ. ಹೆಚ್ಚಿಡ್ಕೊಂಡು ಆಮೇಲೆ ಒಂದು ಪಾತ್ರೆ ಒಳಗೆ ಎಣ್ಣೆ ಗರಂ ಮಾಡೋಕ್ಕೆ ಇಟ್ಟೆ ರೀ. ಆಮೇಲೆ ಎಣ್ಣೆ ಕಾಯ್ದ್ಮೇಲೆ ಅದರೊಳಗೆ ಜೀರಿಗೆ ಸಾಸಿವೆ ಹಾಕ್ಕೊಂಡೆ ರೀ. ಒಬ್ಬರೊಬ್ಬರು ಸೋಪ್ ಹಾಕಿನೂ ಅದಕ್ಕೆ ಒಗ್ಗರಣೆ ಹಾಕ್ತಾರೆ ರೀ. ಒಬ್ಬರೊಬ್ಬರು ಜೀರಿಗೆ ಸಾಸಿವೆ ಹಾಕ್ತಾರೆ ರೀ. ನಾನು ಜೀರಿಗೆ ಸಾಸಿವೆನೇ ಇಷ್ಟಪಡ್ತೀನಿ ರೀ. ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕಿದೆ ರೀ. ಆಮೇಲೆ ಚಿಕ್ಕದಾಗಿ ಹೆಚ್ಚಿಡ್ಕೊಂಡಂಥ ಉಳ್ಳಾಗಡ್ಡಿ ಏನಿರ್ತದಲ್ಲ ರೀ, ಉಳ್ಳಾಗಡ್ಡಿನೂ ಅದರೊಳಗೆ ಹಾಕೋಬೇಕು ರೀ. ಉಳ್ಳಾಗಡ್ಡಿದು ಏನಪ್ಪ ಅಂತಂದರೆ, ಅದನ್ನು ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದ್ರಿ. ಅದು ಸ್ವಲ್ಪ ಕಚ್ಚಾ ಇದ್ರೆ ಅದು ಟೇಸ್ಟ್ ಬರ್ತದೆ ಅಂತೇಳಿ ರೀ. ಈ ಹಸಿ ಹುಳಿ ಜೊತೆ ಕಾಂಬಿನೇಷನ್ ಏನಪ್ಪ ಅಂದರೆ, ಉಪ್ಪುಗಾಯಿ ಮೆಣಸಿನ್ಕಾಯಿ ಕರ್ದು ಹಿಡ್ಕೊಂಡಿರ್ಬೇಕು ರೀ, ಹಪ್ಪಳ ಇರ್ಬೇಕು ರೀ, ಭಾರಿ ಟೇಸ್ಟ್ ಆಗ್ತದೆ. ಅಲ್ಲಿ ನೋಡಿರಿ, ವಾಟ್ ಅ ಕಲರ್! ಇದಕ್ಕೆ ಉಪ್ಪುಗಾಯಿ ಮೆಣಸಿನ್ಕಾಯಿ ಹಪ್ಪಳ ಶಂಡಿಗೆ ಭಾಳ ಟೇಸ್ಟ್ ಕೊಡ್ತಾವೆ ಅಂತೇಳಿ ನೋಡಿರಿ. ಅಲ್ಲಿ ನೋಡಿರಿ, ಬಣ್ಣ ನೋಡಿರಿ ಎಷ್ಟು ಚಂದ ಕಾಣಕತ್ತದಲ್ಲ ರೀ. ಬಣ್ಣ ತೊಗೊಂಡು ಏನು ಮಾಡ್ತೀವಿ, ರುಚಿ ಹೆಂಗಾಗ್ಯದ ಅಂತೀರಿ. ಆ ರುಚಿನೂ ನೋಡ್ರಿ, ಬೇಕಿದ್ರೆ ಇದನ್ನು ಕಲಿಸಿದಂಥ ಮಾಸ್ಟರ್ ಶೆಫ್ ಅದಾರ ರೀ ನಮ್ಮ ಮನೆಗೆ, ನಮ್ಮಮ್ಮ. ಅವ್ರಿಗೆ ಕೇಳ್ತೀನಿ ನೋಡ್ರಿ ಅವ್ರು ಈಗ ಜಸ್ಟ್ ಪೂಜೆ ಮಾಡ್ಕೊಂಡು ಕೂತಾಳ್ರಿ ಅಮ್ಮ ಟೇಸ್ಟ್ ನೋಡು ಅಂತ ಕೊಟ್ಟೆ ರೀ. ಅದಕ್ಕೆ ಮಮ್ಮಿ ನೋಡ್ತಿಂತ ಅಂತೇಳಿ ಟೇಸ್ಟ್ ನೋಡಕ್ಕೆ ನಿಂತೇಳ್ರಿ. ನೋಡಮ್ಮ ರೀ ಏನು ಹೇಳ್ತಾರೆ, ಟಾನ್ ಟಳಾನ್ ಆಯ್ ನೋ ಎಕ್ಸ್ಪ್ರೆಷನ್. ಈಗ ಓ ಯಾ ಅಮ್ಮನ ಪಾಸದೆ ಟೇಸ್ಟಿ ಆಗಿದೆ ಅಂತ ಹೇಳಿ ಖುಷಿಯಾಗಿಬಿಟ್ಟಿತ್ತು ರೀ. ಆಯಿತು, ನಾ ಎಲ್ಲ ಅಡುಗೆ ಮಾಡಿಟ್ಟು ರೆಡಿಯಾಗಿ ನಮ್ಮ ಲಕ್ಷ್ಮೀ ಸೂಪರ್ ಬಜಾರಿಗೆ ನಡೆದೆ ರೀ. ಅಲ್ಲಿ ನೋಡಿದ್ರೆ ಗೋಡೌನ್ನಾಗ ಫುಲ್ ಕೆಲಸ ನಡೀತಿತ್ತು ರೀ. ಕಾಯಕವೇ ಕೈಲಾಸ ರೀಪ. ನಮ್ಮ ಕೆಲಸ ನಮ್ಗೆ, ಅವ್ರ ಕೆಲಸ ಅವ್ರಿಗೆ ರೀ. ನಾವು ಒಂದು ರೌಂಡ್ ಗೋಡೌನ್ನಾಗೆಲ್ಲ ಸುತ್ತ ಹಾಕ್ಕೊಂಡು ಎಲ್ಲ ನೋಡಿದೆ ರೀ. ಆಯಿತು, ಆ ಕಡೆ ಒಂದು ಹುಡುಗಿ ಪ್ಯಾಕಿಂಗ್ ಮಾಡಕತ್ತಿದ್ಲು, ಈಗ ಇವ್ರು ಹಸನ್ ಮಾಡಕತ್ತಿದ್ರು. ನಾ ಅದನ್ನೆಲ್ಲ ಒಂದು ರೌಂಡ್ ನೋಡಿಕೊಂಡು ಆಮೇಲೆ ಆಫೀಸ್ ರೂಮಿಗೆ ಹೋದೆ ಅಂತೇಳಿ. ಅಲ್ಲೇ ಪಕ್ಕದಲ್ಲಿ ಏನಪ್ಪ ಅಂತಂದರೆ ಒಂದು ಡ್ರೈ ಫ್ರೂಟ್ ಸೆಕ್ಷನ್ ಅದ ರೀ. ಆಮೇಲೆ ಅದ್ರ ಪಕ್ಕದಲ್ಲಿ ಏನಂದ್ರೆ ಆಫೀಸ್ ಅದ ರೀ. ನಮ್ಮ ನಮ್ಮ ಮನೆಯವರು ಮ್ಯಾಲಿಂದ ಅಗಡಿದು ಏನು ಲೆಕ್ಕಪತ್ರ ಅದ ಎಲ್ಲ ಇಲ್ಲೇ ಕುಂತು ಮಾಡ್ತಾರೆ ಅಂತೇಳಿ ರೀ. ಅದಾದಮೇಲೆ ಏನಪ್ಪ ಅಂದ್ರೆ ಮೇನ್ ಅಂಗಡಿ ಎಲ್ಲದ ಅಂದ್ರೆ ಮ್ಯಾಲೆ ಅದ ರೀ. ಇದೇನಿದು ಲಕ್ಷ್ಮೀ ಸೂಪರ್ ಬಜಾರು, ನಿಮ್ದು ಗಣೇಶ್ ಸಾರೀಸ್ ಎಲ್ಲದ ಅಂತೀರಿ. ಅದನ್ನು ಅಲ್ಲೇ ಅದ ರೀ. ಪಾಟೀಲ್ ನಗರದಲ್ಲಿ ನನ್ನ ಶ್ರೀ ಗಣೇಶ್ ಸಾರೀಸ್ ಅದ ರೀ. ಅಂದರೆ ಇವಾಗ ಬ್ಯಾಸಿಗೆ ಅದಂತೇಳಿ ಒಂದು 3 ತನಕ ನಮ್ಮ ಲಕ್ಷ್ಮೀ ಸೂಪರ್ ಬಜಾರಿಗೆ ಬರಕತ್ತೀನಿ ರೀ. ನಾನು 3ರಿಂದ ನನ್ನ ಶಾಪ್ ಓಪನ್ ಇರ್ತದೆ ರೀ. ಕೆಲವೊಬ್ರು ನನ್ನ ಕಸ್ಟಮರ್ಸ್ ಬೇಕಿದ್ದವ್ರು ಫೋನ್ ಮಾಡಿದ್ರೆ ನಾನು ಬಂದು ಕಂಪಲ್ಸರಿ ಕೊಡ್ತೀನಿ ರೀ ಅವರಿಗೆ. ಇದು ನೋಡಿರಿ, ನಮ್ಮ ಲಕ್ಷ್ಮೀ ಸೂಪರ್ ಬಜಾರ್ ಇದೆ ರೀ. ಇಲ್ಲಿ ಆಲ್ಮೋಸ್ಟ್ ಎಲ್ಲಷ್ಟು ಸಿಗ್ತಾವೆ ರೀ. ನೀವು ಬೈ ಚಾನ್ಸ್ ಏನಾದ್ರು ಸಿಗಲಿಲ್ಲ ಅಂದ್ರೆ ನೀವು ಮಾಲಕರಿಗೂ ಕೇಳ್ಬೋದು, ಕೆಲಸದವ್ರಿಗೂ ಕೇಳ್ಬೋದು ರೀ. ಎಲ್ಲರೂ ಭಾಳ ಸಪೋರ್ಟಿವ್ ಅದ ರೀ. ಎಲ್ಲರೂ ನಿಮ್ಗೆ ಏನು ಸಿಗಲಿಲ್ಲ ಅಂದರೆ ಬಂದು ಹುಡುಕ್ಯಾಡಿ ಚಲೋ ಮಾಲಕರನ್ನು ಕೊಡ್ತಾರೆ. ಕೆಲಸದವ್ರು ಅಷ್ಟೇ ಅಲ್ಲ, ಎಲ್ಲರೂ ಬಂದು ನಿಮಗೆ ಕೊಡ್ತಾರೆ ಅಂತೇಳಿ ರೀ. ಸೊ ಈ ಥರ ಇದು ನಮ್ಮ ಲಕ್ಷ್ಮೀ ಸೂಪರ್ ಬಜಾರ್ ಅದ ನೋಡಿರಿ. ಯಾದಗಿರಿಗೆ ಯಾರಾದರೂ ಬಂದರೆ ನಮ್ಮ ಲಕ್ಷ್ಮೀ ಸೂಪರ್ ಬಜಾರಿಗೆ ಭೇಟಿಯಾಗ್ರಿ. ಹಂಗೆ ನನ್ನ ಶಾಪಿಗೂ ಭೇಟಿಯಾಗ್ರಿ.